ಪ್ರಾಣಿಗಳು ಏನೇನಿದೆ ಎಷ್ಟೆಷ್ಟಿದೆಯೋ ನಮ್ಮ ಕೋಲಾರ ತಾಲೂಕಲ್ಲಿ? ಸರ್ ನಮ್ಮ ಕೋಲಾರ ತಾಲೂಕಲ್ಲಿ ಈಗ ಇದರ ಎಸ್ಟಿಮೇಟೆಡ್ ಪ್ರಕಾರ ಸರ್ ನಾವೀಗ 5ನೇ ತಾರೀಕಿಂದ ಇದು ಮಾಡ್ತಾ ಇದೀವಿ ಸರ್, ಟೈಗರ್ ಎಸ್ಟಿಮೇಷನ್ ಮಾಡ್ತಾ ಇದೀವಿ ಸರ್, ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ. ಅದು ಈ ವರ್ಷದ್ದು ಡೇಟಾ ಇನ್ನೂ ನಮಗೆ ಇದಾಗಿದೆ ಸರ್. ಲಾಸ್ಟ್ ಇಯರ್ ಡೇಟಾ ಬೇಕಾದ್ರೆ ಲಾಸ್ಟ್ ಇಯರ್ ಎಷ್ಟಿದೆ? ಇವಾಗ ಹುಲಿ ಏನಾದ್ರು ಇದೆಯಾ ಇಲ್ಲಿ? ಹುಲಿ ಇಲ್ಲ ಸರ್. ಚಿರತೆ ಇದೆಯಾ? ಚಿರತೆ ಇದೆ ಸರ್. ಎಷ್ಟಿದೆ ಕೋಲಾರ ತಾಲೂಕು? ಚಿರತೆ ನಮಗೆ ಐಡೆಂಟಿಫೈ ಆಗಿರೋ ಪ್ರಕಾರ 17 ಚಿರತೆ ಪ್ಯಾಟರ್ನ್ ವೈಸ್ ಅಲ್ಲಿ ನಾವು ಕ್ಯಾಮ್ರಾ ಟ್ರಾಪ್ಸ್ ಅಲ್ಲಿ ಇದು ಮಾಡ್ತೀವಿ ಸರ್. ಅದರಲ್ಲಿ 17 ಚಿರತೆ ನಮ್ಮ ಕೋಲಾರ ಟೌನ್ ಸುತ್ತಮುತ್ತ ಓಡಾಡೋದು ಕಂಡು ಬಂದಿದೆ ಸರ್. ಬಟ್ ಎಲ್ಲೂ ಯಾವ್ದು ಜನರಿಗೂ ಯಾವುದೇ ಇದು ಮಾಡಿಲ್ಲ ಸರ್. ಲಾಸ್ಟ್ ವೀಕು ನೆರನಹಳ್ಳಿ ಅಂದ್ಬಿಟ್ಟು ಇಲ್ಲಿ ಮುಳಬಾಗಿಲು ಇದರಲ್ಲಿ ಸರ್ ಅಲ್ಲಿ ಚಿರತೆ ಕಾಣಿಸಿದೆ ಅಂದ್ಬಿಟ್ಟು ಇದು ಮಾಡಿದ್ರೆ ಸರ್ ನಾವು ಬೋನೆಟ್ ಎಲ್ಲಾನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ಬೋನೆಟ್ ಇದೆ ಸರ್. ನೆರನಹಳ್ಳಿ ಹೌದು ಸರ್. ನಮ್ಮ ಕೋಲಾರ ತಾಲೂಕಲ್ಲಿ ಫಸ್ಟ್ ಒಂದೂವರೆ ವರ್ಷ ಹಿಂದ್ಗಡೆ 32 ಅಂತ ಹೇಳಿದ್ರು. ನಮ್ಮ ತಾಲೂಕು ಕೆಡಿಪಿನಲ್ಲಿ ಡಾಕ್ಯುಮೆಂಟ್ಸ್ 32 ಇದೆ ಅಂತ ಹೇಳಿದ್ರು. ನಾನು ಲಾಸ್ಟ್ ಇಯರ್ ಡೇಟಾ ಹೇಳ್ತೀನಿ ಸರ್. ಅಂದ್ರೆ ಇಲ್ಲೇ ಇರೋದಿಲ್ಲ ಸರ್, ಓಡಾಡ್ತಾ ಇರ್ತಾವೆ ಸರ್. ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಒಂದು ದಿನ ಅದನ್ನ ಯಾರು ಮಾತಾಡೋರು ಅವ್ರೆಲ್ಲ ನಾವು ಓಡಾಡ್ತಾರೆ ಬರ್ತಾರೆ. ಅವ್ರು ಎಲ್ಲೂ ಓಡಾಡ್ತಾ ಇಲ್ಲ ರೀ. ನಾವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದೀವಿ. ಇವಾಗ ಏನು ಗೊತ್ತಿ ಸಮಸ್ಯೆ ಆಗ್ತದೆ ಚಿರತೆಗಳು. ಮೇನು ಚಿರತೆಗಳು ಪ್ರಾಬ್ಲಮ್ ಆಗ್ತಾ ಇರೋದ ಲೈಟ್ ಇಂದ ಗೊತ್ತಾ ಮಾಹಿತಿ ಹೆಂಗೆ ಅಂತ ಗೊತ್ತಾ ನಿಮಗೆ ಸರ್? ಮುಂಚೆ ಜನ ಎಲ್ಲಾನು ಬೇಗ ಅಂದ್ರೆ 6 ಗಂಟೆ 7 ಗಂಟೆಗೆಲ್ಲ ಮಲಗ್ಬಿಡ್ತಾ ಇದ್ರು ಸರ್. ಅವಾಗ್ಲೂ ನಮ್ ಜೊತೆನೆ ಇದ್ವು. ಆದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸಿಸಿಟಿವಿ ಇರಲಿಲ್ಲ, ಲೈಟ್ಸ್ ಇರಲಿಲ್ಲ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಸರ್. ಇವತ್ತು ಸಿಸಿಟಿವಿ ಎಲ್ಲ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇವತ್ತು ಚಿರತೆಗಳು ಪ್ರಾಣಿಗಳು ಆಚೆ ಜನಗಳು ಗೊತ್ತಾಗ್ತಾ ಇರೋದು, ಅವು ಬರ್ತಾ ಇರೋದು ಕಾಣಿಸ್ತಾ ಇರೋದು ಬರೀ ಲೈಟ್ ಇಂದ ಮಾತ್ರ. ಈ ಲೈಟ್ ಯಾವತ್ತು ಇದಾಗುತ್ತೆ ಈ ಊರುಗಳಲ್ಲಿ ನೈಟ್ ಹೊತ್ತು ಲೈಟ್ಸ್ ಆವತ್ತೇ ಸೇಫ್ಟಿ. ಅದುವರೆಗೂ ಡೇಂಜರ್. ನಾನು ಎಲ್ರಿಗೂ ಹೇಳ್ತೀನಿ, ನಮ್ಮ RDP ಅವ್ರಿಗೆ ಊರಿಗೆಲ್ಲ ನೋಡಿ ಐಮಾಕ್ಸ್ ಇರಬೇಕು ಅಂತ ಕೇಳ್ತಾರೆ. ಬೇಡಪ್ಪ, ನಿಮ್ಗೆ ಗೊತ್ತಿಲ್ಲ, ಪ್ರಕೃತಿನ ಹಾಳು ಮಾಡ್ತಾ ಇದ್ರೆ ಅಂತ ಯಾಕೆ ಕೇಳೋದೇ ಇಲ್ಲ. ಇವತ್ತು ಈ ಲೈಟ್ ಇಂದಾನೆ ಇವತ್ತು ಈ ಪ್ರಾಣಿಗಳೆಲ್ಲ ಆಚೆ ಬರ್ತಾರೆ. ಲೈಟ್ ಇಲ್ಲಾಂದ್ರೆ ಬರೋದಿಲ್ಲ, ಅದರಿಂದ ಬರ್ತಾ ಇರೋದು. ಕರೆಕ್ಟಾ? ಹೌದು ಸರ್. 5ನೇ ತಾರೀಕಿಂದ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅಂತ ನಡೀತಾ ಇದೆ ಸರ್. ಅಪ್ ಟು ಮಾರ್ಚ್ 20 ತನಕ ನಡೆಯುತ್ತೆ ಸರ್ ಅದು. ಅಲ್ಲಿ ಈಗ ನಮ್ದು ಕಾರ್ನಿವರ್ಸ್, ಅರ್ಬಿವರ್ಸ್ ಎಲ್ಲಾನು ಕೌಂಟು ಎಕ್ಸಾಕ್ಟ್ ಆಗಿ ಸಿಗಿದೆ ಸರ್. ಅಂದ್ರೆ ಒಂದು 3 ಟೈಪ್ ಆಗಿ ನಡೀತಾ ಇದೆ ಸರ್. ಅದು ಟ್ರಾನ್ಸೆಕ್ಲೈನ್ ಮಾಡ್ತಾ ಇದೀವಿ, ಕ್ಯಾಮ್ರಾ ಟ್ರಾಪಿಂಗ್ ಮಾಡ್ತಾ ಇದೀವಿ. ಇದರಲ್ಲಿ ಎಕ್ಸಾಕ್ಟ್ ಆಗಿ ಎಷ್ಟೆಷ್ಟು ಪ್ರಾಣಿ ಎಷ್ಟೆಷ್ಟು ಯಾವ ಜಾಗದಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ ಸರ್. ಅಲ್ಲಿ ಆನೆ ಎಷ್ಟಿದೆ? ಹೇಳಿ ಸರ್. ಕಾಜಿಕಳೆಗೆ 6 ಆನೆ ಇದೆ ಸರ್. ಇವಾಗ 6 ಇದೆ ಸರ್. ಏನಾದ್ರು ಡಿಫೆಕ್ಟ್ ಏನಾದ್ರು ಇದೆಯಾ? ಪ್ರಾಬ್ಲಮ್ಸ್ ಏನಾದ್ರು ಇದೆ? ಪ್ರಾಬ್ಲಮ್ಸ್ ಅಂದ್ರೆ ಸರ್ ತುಂಬಾ ಸುಸ್ತಾಗ್ತಿದೆ ಸರ್. ಅವೆಲ್ಲ ದೇವಸ್ಥಾನಗಳೆಲ್ಲ ಇದು ಮಾಡಿ ನಡೆಯೋದ್ರಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್. ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಕೆಲವೊಂದಕ್ಕೆ ಶುಗರ್ ಪ್ರಾಬ್ಲಮ್ ಇದೆ ಸರ್. ಇದೆ ಸರ್. ಇದೆ ಸರ್. ಅದಕ್ಕೇನು ಶುಗರ್ ಬರೋದು ಆನೆಗೆ? ಅಂದ್ರೆ ನಾವು ಅದರ ನ್ಯಾಚುರಲ್ ಫುಡ್ ಬಿಟ್ಬಿಟ್ಟು ನಾವು ಏನ್ ಫುಡ್ ಫೀಡ್ ಮಾಡ್ತೀವಿ ಸರ್, ಅದೇ ಪ್ರಾಬ್ಲಮ್. ಅದು ನ್ಯಾಚುರಲ್ ಆಗಿ ಅದನ್ನ ಬಿಟ್ಬಿಟ್ಟು ಅದು ಕರೆಕ್ಟ್ ಆಗಿರುತ್ತೆ, ಏನಾಗೋದಿಲ್ಲ. ಅದು ನಾವ್ ಯಾವಾಗ ಇಟ್ಕೊಂಡಿರ್ತೀವಿ ಅದೇ ಪ್ರಾಬ್ಲಮ್. ನನಗೆ ಮಾಹಿತಿ 2023, 24, 25 ಕೋಲಾರ ತಾಲೂಕಲ್ಲಿ ನೀವು ಎಷ್ಟು ಗಿಡ ಬೆಳೆಸಿದ್ದೀರಾ, ಎಷ್ಟು ಗಿಡವನ್ನು ಹಾಕಿದ್ದೀರಾ, ಎಷ್ಟು ಗಿಡ ಬರ್ತಿದೆ, ಆ ಗಿಡದೆಲ್ಲ ಏನು ಮಾಹಿತಿ ಒಂದು. ಎರಡನೇದು, ಸರ್ಕಾರದಿಂದ ನಿಮಗೆ 2023, 24, 25 ಏನೇನು ಅನುದಾನ ಬಂದಿದೆ ನಿಮಗೆ ಸರ್ಕಾರದಿಂದ, ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಆಗ್ಬೋದು, ಬೇರೆದಾಗ್ಬೋದು, NREG ಆಗ್ಬೋದು, ಯಾವ್ದನ್ನಾಗ್ಬೋದು, ನಿಮ್ಗೆ ಎಷ್ಟು ಅನುದಾನ ಬಂದಿದೆ, ಅನುದಾನವನ್ನು ಏನಕ್ಕೆ ಉಪಯೋಗ ಮಾಡಿದ್ದೀರಾ, ಆ ದುಡ್ಡನ್ನು ಏನಕ್ಕೆ ಉಪಯೋಗ ಮಾಡಿದ್ದೀರಾ, ಉಳಿಕೆ ಎಷ್ಟಿದೆ, ಇಲ್ಲ ಎಕ್ಸೆಸ್ ಖರ್ಚು ಮಾಡಿದ್ದೀರಾ. ಆಮೇಲೆ ನೀವು ಬಹಳಷ್ಟು ಇವಾಗ ನೀವು ಮರಗಳು ಇವಾಗ ಹೈವೇನಲ್ಲಿ ಕಟ್ ಮಾಡ್ತಾರೆ, ನಿಮ್ಗೆ ದುಡ್ಡು ಕಟ್ತಾರೆ. ಆ ದುಡ್ಡೆಲ್ಲ ಎಷ್ಟು ಬಂದಿದೆ? ಆ ತರ ಮರ ಕಟ್ ಮಾಡಿ ಬಂದಿರುವಂತ ದುಡ್ಡು ನಿಮ್ಗೆ ಎಷ್ಟು ಬಂದಿದೆ? 2 ವರ್ಷ ಎಷ್ಟು ಬಂದಿದೆ ದುಡ್ಡು? ಆ ದುಡ್ಡನ್ನ ನೀವೇನ್ ಮಾಡಿದ್ದೀರಾ, ಯಾವ್ದಕ್ಕೆ ಖರ್ಚು ಮಾಡಿದ್ದೀರಾ ಅನ್ನೋದು ಮಾಹಿತಿ ಬೇಕು. ಇಲ್ಲ ಸರ್, ಆ ದುಡ್ಡನ್ನು ಖರ್ಚು ಮಾಡೋದಿಲ್ಲ ಸರ್. ನಾವು ಗೌರ್ಮೆಂಟ್ ಹೆಡ್ಗೆ ರೆಮಿಟ್ ಮಾಡ್ಬೋದು. ಈ ಗೌರ್ಮೆಂಟ್ ಖರ್ಚು ಮಾಡಿದ್ರೆ ನಾನು ಕೇಳಿದ್ವಿ, ನೀವು ಹೇಳಿ ನಾವು ಗೌರ್ಮೆಂಟ್ ಹೆಡ್ ಈ ದುಡ್ಡು
ಇವಕ್ಕೆ ನಮ್ಮ PWD ನಮಗೆ ಇದೊಂದು 20 ಲಕ್ಷ ಕಟ್ಟಿದ್ರೆ ಈ ದುಡ್ಡನ್ನ ನಾನು ಸರ್ಕಾರಕ್ಕೆ ಸಲ್ಲಿಸ್ಬಿಟ್ಟಿದ್ದೀನಿ ಅಂತ ಮಾಹಿತಿ ತೋರಿಸಿ. ಯಾರಿಗೆ ಸರ್ಕಾರ ಅಂದ್ರೆ ಯಾವ ಅಕೌಂಟ್ ಸಲ್ಲಿಸಿದ್ರೆ ಯಾರಿಗೆ ಸಲ್ಲಿಸಿದ್ರೆ ಚೆಕ್ ಡೀಟೇಲ್ ಇರುತ್ತೆ ನಿಮ್ಮ ಹತ್ರ. ಇದೆ ಸರ್ ಡೀಟೇಲ್ಸ್ ಕೊಡ್ತೀವಿ ಸರ್. ಅದೆಲ್ಲ ಡೀಟೇಲ್ ಎಷ್ಟು ದುಡ್ಡು ಬಂದಿದೆ, ಏನಾಗಿದೆ, ಗಿಡಗಳು ಹಾಕಿರೋದು ಖರ್ಚು ಎಷ್ಟು, ಮೇಂಟೆನೆನ್ಸ್ ಎಷ್ಟಾಗಿದೆ, ಎಲ್ಲೆಲ್ಲಿ ಏನು ಅನ್ನೋದು ಮಾಹಿತಿ ಕೊಡ್ತೀವಿ. 5ನೇ ತಾರೀಕು 4ನೇ ತಾರೀಕು ಆ ಟೈಮಲ್ಲಿ ಸರಿ ಸರ್. ಒಂದು ದಿವಸ ನಮ್ದು ಪ್ರೋಗ್ರಾಮ್ ಗಿಡಗಳೆಲ್ಲ ನೋಡೋದು. ಸರಿ ಸರ್. ನಿಮ್ಮೂರು ಮೊದಲಲ್ಲಿ ಗೇಟ್ ಇಂದ ನನಗೆ ಈ ಲೈಟ್ ಇಂದಾನೆ ಪ್ರಾಬ್ಲಮ್ ಅಂತ ನಾನು ಹೇಳ್ತೀನಿ. ಹೆಂಗೆ ಹೇಳಿದ್ರೆ ಗೊತ್ತಾ, ನಾನು ಕಾಂಬೋಡಿಯಾದಲ್ಲಿ ಪಾಂಪಿನಿಂದ CM 400 ಕಿಲೋಮೀಟರ್. ಪಾಂಪಿನಿಂದ CM, ಪಾಂಪಿನ್ ಅಂದ್ರೆ ಕ್ಯಾಪಿಟಲ್ ಸಿಟಿ, CM ಬಂದ್ಬಿಟ್ಟು ಅದೊಂದು ಸ್ಟೇಟ್. ಅಲ್ಲಿ ಹೋಗ್ಬಿಟ್ಟು ಲೆಫ್ಟ್ ಅಲ್ಲಿ ಒಂದು ರೆಸಾರ್ಟ್ ಒಳಗಡೆ ಹೋಗಿ, ಆ ರೆಸಾರ್ಟ್ ನೀವು ಒಂದು 5 ಕಿಲೋಮೀಟರ್ ಒಳಗಡೆ ಹೋಗಿ ಅಲ್ಲಿಂದ ಕೇಬಲ್ ಕಾರ್ ಇದೆ, ಒಂದು 4-5 ಕೇಬಲ್ ಕಾರ್ ಹೋಗ್ಬೇಕು. ಲಗೇಜು ಎಲ್ಲ ಕೇಬಲ್ ಕಾರಲ್ಲಿ ಹೋಗ್ಬೇಕು. ನದಿ ಕೆಳಗಡೆ ಆ ಕೇಬಲ್ ಕಾರಲ್ಲಿ ಹೋಗ್ತಾ ಹೋಗ್ತಾನೆ ಪ್ರಾಣಿಗಳು ಕಾಣಿಸ್ತಾರೆ. ರೆಸಾರ್ಟ್ ಸುತ್ತು ಲೈಟಿಂಗ್ ಇದೆ, ಫುಲ್ ಲೈಟ್ ಇದೆ ರೆಸಾರ್ಟ್ ಸುತ್ತು. ಅದು ಈಗ ಬಟನ್ ತರ ಸೌಂಡ್ ಹೆಂಗೆ ಕಮ್ಮಿ ಮಾಡೋದು ಜಾಸ್ತಿ ಮಾಡಿದ್ವಿ ಆ ಥರ ಸಿಸ್ಟಮ್ ಕಮ್ಮಿ ಮಾಡ್ತಾರೆ. 7 ಗಂಟೆ ಆದ ತಕ್ಷಣ ಆಫ್ ಮಾಡ್ತಾರೆ. 7 ಗಂಟೆ ಆದ್ಮೇಲೆ ಲೈಟ್ ಆಫ್ ಮಾಡಿದ್ರೆ ನಾವು ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು, ನಮ್ಮ ಪಕ್ಕದಲ್ಲಿ ಚಿಕ್ಕೆ ಬರುತ್ತೆ. ಆ ಹೋಟ್ಲ್ ಅವ್ರು ಹೇಳ್ತಾರೆ, ಸರ್ ಏನು ಮಾಡಲ್ಲ, ನೀವು ಸೈಲೆಂಟಾಗಿ ನಿಮ್ಮ ಪಾಡು ನೀವು ಊಟ ಮಾಡಿ. ಅವನ ಪಾಡು ಅವ್ನು ಬರ್ತಾನೆ, ಅವ್ನು ಹೋಗ್ತಾರೆ. ನಾವು ಅವನ ಜಾಗಕ್ಕೆ ಬಂದಿದ್ದೀವಿ, ಅವನು ಓನರ್ ಇದಕ್ಕೆ, ನಾವೆಲ್ಲ ಓನರ್ಸ್, ಅವನು ಓನರ್. ಅವನ ಜಾಗದಲ್ಲಿ ಅವ್ನು ಬರ್ತಾನೆ ಹೋಗ್ತಾನೆ. ನಾವೇನಾದ್ರು ಕಾಂಚಲಿ ಮಾಡಿದ್ರೆ ನಮ್ಮನ್ನ ಪೂಜೆ ಮಾಡಿ ಹೋಗ್ತಾ ಹೋಗ್ತಾರೆ. ಅವನು ಸುಮ್ಮನೆ ಕುತ್ಕೊಂಡಿರ್ತಾರೆ. ಏನಕ್ಕೆ ಅಂದರೆ ಸರ್ ಲೈಟ್ ಇದ್ರೆ ಅವ್ನು ಅಟ್ಯಾಕ್ ಮಾಡ್ತಾರೆ ನಮ್ಮನ್ನ. ಲೈಟ್ ನೀವು ಆಫ್ ಮಾಡಿದ್ರೆ ಅವ್ನು ಅಟ್ಯಾಕ್ ಮಾಡಲ್ಲ ಅಂತ ಹೇಳಿ ಆವಾಗ ತಿಳ್ಕೊಂಡಿಲ್ಲ. ಮತ್ತೆ ನಮ್ಮ ಜನನು ಅದೇ ತರ ಆಗ್ಬಿಟ್ಟಿದ್ದಾರೆ ಸರ್. ಹೌದು, ಕಾಣಿಸಿದೆ ಅಂದ ತಕ್ಷಣ ನಾವು ಹೋಗಿ ಕ್ಯಾಪ್ಚರ್ ಮಾಡ್ಬೇಕು ಸರ್. ಅದೊಂದು ಪ್ರಾಬ್ಲಮ್ ಸರ್ ನಮಗೆ. ಈ ರೋಡಲ್ಲಿ ನಿಮ್ಗೆ ಮೊದಲು ಗೊತ್ತಿಲ್ಲ, ಹಳಬರು ಗೊತ್ತಿರುತ್ತೆ. ಈ NH4 ಇವಾಗ ಇದೆಯಲ್ಲ ನಮ್ದು 4 ಲೈನ್ ರೋಡು, ಇಲ್ಲಿಂದ ಇಟ್ಕೊಂಡು ಮುಳುಬಾಗಿಲಿಂದ ನೀವು ಅಲ್ಲಿವರೆಗೂ ರೋಡ್ ಸೈಡಲ್ಲಿ ಎವ್ರಿ 100 ಅಡಿಗೆ ಒಂದು ಮರ ಇತ್ತು. ಮಾವಿನ ಮರ, ನೇರಳೆ ಮರ, ಹುಣಸೆ ಮರ, ಆಮೇಲೆ ಸ್ಟಾರ್ ಫುಡ್ಸು ಅದು ಬರುತ್ತಲ್ಲ ಅದು, ಇಂಥ ಮರಗಳಿತ್ತು. ಆ ಮರಗಳು ತುಂಬ ಕೋಟಿದ್ರು, ಯಾವಾಗಲೂ ಮರಗಳು ತುಂಬ ಕೋಟಿದ್ರು. ಮರದ ಕೆಳಗಡೆ ಹೋದ್ರೆ ನಾವು ಮಾವಿನ ಹಣ್ಣಾಗಿರೋ ಸಿಕ್ಕಿರೋದು, ಎದುರು ಅವ್ರು ಹಾಕ್ತಾ ಇದ್ರೆ ಕೋಟಿದ್ರು, ಆ ಹಣ್ಣಾಗಿರೋ ಹುಡುಗ ಕೆಳಗಡೆ ಇರೋದು, ಅದನ್ನ ಎತ್ಕೊಂಡು ತಿಂತಾ ಇದ್ವಿ ನಾವು. ಹೋಗ್ಬೇಕಂದ್ರೆ 2 ವೀಲರ್ಸ್ ಬೆಂಗಳೂರು ಮುಳುಬಾಗ ಹೋಗ್ಬಿಟ್ಟು ತಿಂತಾ ಇದ್ವಿ ನಾವು. ಇವತ್ತು ನಾವು ಆ ಮರಗಳೆಲ್ಲ ಕಟ್ ಮಾಡಿದ್ವಿ. ಆ ಕೋಟಿಗೆಲ್ಲ ಎಲ್ಬಿಟ್ಟು ನಮ್ಮ ಮನೆಗೆ ಇಲ್ಬಿಟ್ಟು ಅವ್ರ ಜಾಗವನ್ನು ನಾವು ಆಕ್ಯುಪೈ ಮಾಡ್ಕೊಂಡ್ವಿ. ಅವ್ರು ಎಲ್ಲಿ ಬಂದ್ರು ನಮ್ಮ ಜಾಗ ಇಟ್ಕೊಂಡ್ರು. ಅವ್ರ ಜಾಗ ನಾವೇ ಹಾಕಿಕೊಂಡು ನಮ್ಮ ಜಾಗ ನಾವೇ ಹಾಕಿಕೊಂಡು. ತಪ್ಪೇನಿಲ್ಲ ಇದರಲ್ಲಿ, ತಪ್ಪಿದೆಯಾ? ಇಲ್ಲ ಸರ್, ತಪ್ಪೇನಿಲ್ಲ. ಅದಕ್ಕೆ ನಾನು ಎಷ್ಟೋ ಬಡ್ಕೊಳ್ತಾ ಇದ್ದೀನಿ. ಇಲ್ಲೋ ಹಳೆ ರೋಡನ್ನ ಬಿಟ್ಬಿಡ್ರಿ, ಹೊಸದಾಗಿ ಅಪ್ಲಿಕೇಶನ್ ಮಾಡಿ ಹೈವೇ ರೋಡ್ ಮಾಡಿ ಮಾಡಲ್ಲ, ಹೋಗ್ಕೊಂಡು ಮಾಡಿದ್ರೆ ಏನಾಗುತ್ತೆ ಆಗೋದಿಲ್ಲ. ಇವತ್ತು ನಿಮ್ಗೆ ಫುಲ್ಲೇ 1 ಅವರ್ ಆಯ್ತು ನಮ್ಮ ಮೀಟಿಂಗ್. ಇವಾಗ 1 ಅವರಿಂದ ನಡೀತಾನೆ ಇದೆ. ಇವಾಗ ಇದಕ್ಕೆ ಕೇಳ್ಬಿಡಪ್ಪ, ಮಡ್ನಲ್ಲಿ ಗೇಟಿಂದ ಮದನಿಗೆ ಸರ್. ಈಗ ತಮ್ಗೆ APO ತೋರಿಸಿ ಸರ್. ಲಾಸ್ಟ್ ಆಗಿರೋದು ಆ ಸ್ಕೀಮ್ ಅಲ್ಲಿ APO ಆದ್ಮೇಲೆ ಸರ್ 3 ವರ್ಷ ಏನು ಕೊಟ್ಟಿದ್ಯಾ? ನನಗೆ ಅಲ್ಲಿ